ಎಸ್ ಎಲ್ ಭೈರಪ್ಪನವರ ಗ್ರಹಣ ಕಾದಂಬರಿಯ ಮುಂದುವರಿದ ಭಾಗ 16. ನಿಮ್ಮಂಥ ವಿದ್ಯಾವಂತ ಡಾಕ್ಟರೇ ಬರಬೇಕು ಅಂತ ನಾನೇ ಬಂದೆ ಎಂದು ಶಾಸ್ತ್ರಿಗಳು ಹೇಳಿದಾಗ ಸರೋಜ ಮತ್ತೆ ಮಾತನಾಡದೆ ದೊಡ್ಡೇಗೌಡ ಹೇಳಿದ ವರ್ಣನೆಯಿಂದ ಯಜಮಾನ ಅಪ್ಪೇಗೌಡರಿಗೆ ಆಗಿರುವ ಕಾಯಿಲೆ ಏನೆಂಬುದನ್ನು ಊಹಿಸಿದಳು. ತನ್ನ ಕಿಟ್ಕಿ ಕೆಲವು ಮಾತ್ರೆಗಳನ್ನು ಹಾಕಿಕೊಂಡು ಕಿಟ್ಟನ್ನು ಕೈಲಿ ಹಿಡಿದು ಕಾಲಿಗೆ ಚಪ್ಪಲಿ ಮೆಟ್ಟಿ ಹೊರಟಳು. ಶಾಸ್ತ್ರಿಗಳು ಜೊತೆಯಲ್ಲೇ ಬಂದರೂ ಅವರೊಡನೆ ಯಾವ ಮಾತನ್ನೂ ಆಡಲಿಲ್ಲ. ಅವರು ಸುಮ್ಮನೆ ನಡೆದರು. ಅವಳು ಒಳಗೆ ಬಂದ ತಕ್ಷಣ ದೊಡ್ಡೇಗೌಡ, ಲಕ್ಷ್ಮವ್ವ ಮತ್ತು ಉಳಿದವರೆಲ್ಲ ಎದ್ದು ನಿಂತರು. ಮಂಚದ ಹತ್ತಿರ ಕುರ್ಚಿ ಹಾಕಿಸಿಕೊಂಡು ಕುಳಿತಿದ್ದ ಚಂದ್ರಪ್ಪನವರು ಮಾತ್ರ ಅಲುಗಾಡದೆ ಕುಳಿತೇ ಇದ್ದರು. ನಿನ್ನೆ ತಮ್ಮ ಹತ್ತಿರ ವಾದ ಮಾಡಲು ಅವರೂ ಬಂದಿದ್ದರೆಂದು ಸ್ವಾಮಿಗಳು ಹೇಳಿದ್ದುದು ಅವಳಿಗೆ ನೆನಪಾಯಿತು. ಅವರು ಇನ್ನೂ ಇಲ್ಲೇ ಉಳಿದಿರುವುದು ತಮ್ಮ ಮದುವೆಯನ್ನು ನಿಲ್ಲಿಸುವ ಉದ್ದೇಶದಿಂದಲೇ ಎಂದು ತಕ್ಷಣ ಅರ್ಥ ಮಾಡಿಕೊಂಡಳು. ಅವರನ್ನು ನೋಡದವಳಂತೆ ನೇರವಾಗಿ ಮಂಚದ ಹತ್ತಿರ ಹೋಗಿ ರೋಗಿಯನ್ನಾಡಿ ನೋಡಿದಳು. ದೊಡ್ಡೇಗೌಡ ಇನ್ನೊಂದು ಕುರ್ಚಿಯನ್ನು ಹೊತ್ತು ತಂದಿಟ್ಟ. ಕಣ್ಣು ಬಿಟ್ಟು ಇವಳನ್ನು ನೋಡಿದ ತಕ್ಷಣ ಯಜಮಾನರು ಹೌಹಾರಿದವರಂತೆ ಬಿದ್ದೆ 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 ಎಂದು ಕಿರುಚಿ ಕೈಕಾಲು ಜಾಡಿಸಲು ಶುರು ಮಾಡಿದರು. ಅದನ್ನು ಗಮನಿಸದೆ ಸ್ಟೆಥಸ್ಕೋಪ್ ಹಾಕಿ ಎದೆಯ ಬಡಿತವನ್ನು ಪರೀಕ್ಷಿಸಿದ ಮೇಲೆ ಕಾಯಿಲೆ ಏನೂ ಇಲ್ಲ, ಮಾನಸಿಕ ಉದ್ರೇಕ. 2 ಮಾತ್ರೆ ಕೊಡ್ತೀನಿ, ಒಂದನ್ನು ಈಗ, ಇನ್ನೊಂದು ರಾತ್ರಿ ಮಲಗುವ ಹೊತ್ತಿಗೆ ಕೊಡಿ. ಚೆನ್ನಾಗಿ ನಿದ್ರೆ ಬರುತ್ತೆ. ನಾಳೆ ಬೆಳಗಿನ ಹೊತ್ತಿಗೆ 3/4 ಭಾಗ ಸರಿ ಹೋಗುತ್ತೆ ಎಂದು ತನ್ನ ಕಿಟ್ಟಿನಿಂದ 2 ಮಾತ್ರೆಗಳನ್ನು ತೆಗೆದು ದೊಡ್ಡೇಗೌಡನ ಕೈಗೆ ಕೊಟ್ಟು, ಮಧ್ಯೆ ನೀವೇ ಎಚ್ಚರ ಮಾಡಿ ಹಾಲು ಹಣ್ಣಿನ ರಸ ಏನಾದರೂ ಕೊಡಿ. ಪತ್ತೆಗಿತ್ತೆ ಏನೂ ಇಲ್ಲ, ತಿಂತೀನಿ ಅಂದರೆ ಅವರು ಕೇಳಿದ್ದು ಕೊಡಿ ಎಂದು ಹೇಳಿ ಕಿಟ್ಟಿನ ಬಾಯಿ ಹಾಕಿ ಹ್ಯಾಂಡಲನ್ನು ಕೈಲಿ ಹಿಡಿದು ಮತ್ತೆ ಮಾತನಾಡದೆ ಯಾರನ್ನೂ ತಿರುಗಿ ನೋಡದೆ ಹೊರಟೇ ಬಿಟ್ಟಳು. ಅಯ್ಯೋ, ಹೊರಟೇ ಬಿಟ್ರಲ್ಲ ಎನ್ನುತ್ತಾ ಶಾಸ್ತ್ರಿಗಳು ಹಿಂದೆ ಬಂದರು. ನಂದಿನ್ನೂ ಊಟವಾಗಿಲ್ಲ ಎಂದು ತಿರುಗಿ ನೋಡದೆ ಉತ್ತರ ಹೇಳಿ ಅವಳು ಮುಂದೆ ನಡೆದಳು. ಮಾತ್ರೆಯನ್ನು ನುಂಗಿದ ಅರ್ಧ ಗಂಟೆಯಲ್ಲಿ ಯಜಮಾನರಿಗೆ ಕಣ್ಣಿಳಿಯಿತು. ಬಾಯಿಯಲ್ಲಿ ನೊರೆ ಬರುವುದು, ಅಸ್ಪಷ್ಟ ಮಾತುಗಳು ಒದರುವುದು ಮುಂತಾದ ಯಾವ ಅಡಚಣೆಯೂ ಇಲ್ಲದೆ ನೆಮ್ಮದಿಯಾಗಿ ನಿದ್ದೆ ಮಾಡತೊಡಗಿದರು. ಸ್ವಾಮಿಗಳ ಮದುವೆಯ ಮಾತು ಇನ್ನೂ ದೊಡ್ಡೇಗೌಡ ಮೊದಲಾಗಿ ಯಜಮಾನರ ಮನೆ ಉಳಿದವರಿಗೆ ತಿಳಿದಿರಲಿಲ್ಲ. ತಿಳಿಸಕೂಡದೆಂದು ಶಾಸ್ತ್ರಿಗಳ ಇಷ್ಟವಾಗಿತ್ತು. ಆದುದರಿಂದ ಚಂದ್ರಪ್ಪನವರನ್ನು ಕರೆದುಕೊಂಡು ಎದುರು ಭಾಗದ ಕೋಣೆಗೆ ಬಂದರು. ಇಬ್ಬರೂ ಸ್ವಲ್ಪ ಹೊತ್ತು ಸಮಾಲೋಚಿಸಿದ ಮೇಲೆ ಸ್ವಾಮಿಗಳ ಹತ್ತಿರಕ್ಕೆ ಪ್ರಿನ್ಸಿಪಾಲರನ್ನು ಕಳಿಸುವುದು ಸೂಕ್ತವೆಂದು ತೀರ್ಮಾನಿಸಿದರು. ಚಂದ್ರಪ್ಪನವರೇ ಕೋಣೆಯಿಂದ ಹೊರಗೆ ಬಂದು ಮನೆ ಆಳನ್ನು ಕರೆದು ಪ್ರಿನ್ಸಿಪಾಲರನ್ನು ಕರೆದುಕೊಂಡು ಬರುವಂತೆ ಹೇಳಿ ಕಳಿಸಿದರು. ಕಾಲೇಜಿನಲ್ಲಿದ್ದ ಪ್ರಿನ್ಸಿಪಾಲರು ಅಧ್ಯಕ್ಷರು ಕರೆಯುತ್ತಾರೆಂದು ಕೇಳಿದ ಕೂಡಲೇ ದೊಡ್ಡ ಹೆಜ್ಜೆ ಹಾಕಿಕೊಂಡು ಬಂದರು. ಯಜಮಾನರು ಪ್ರಜ್ಞೆ ತಪ್ಪಿ ಬಿದ್ದಿದ್ದ ಸಂಗತಿಯನ್ನು ಕೇಳಿ ವ್ಯಾಕುಲರಾದರು. ಅವರು ಈಗ ಸುಖವಾಗಿ ನಿದ್ರಿಸುತ್ತಿರುವುದನ್ನು ನೋಡಿಕೊಂಡು ಬಂದು ಅಧ್ಯಕ್ಷರು ಕುಳಿತಿದ್ದ ಮಂಚದ ಇನ್ನೊಂದು ತುದಿಗೆ ಕುಳಿತುಕೊಂಡರು. ಇಲ್ಲಿ ನಡೆದ ಸಂಗತಿಗಳನ್ನೆಲ್ಲ ತಿಳಿಸಿದ ಮೇಲೆ ಶಾಸ್ತ್ರಿಗಳು ಹೇಳಿದರು, ನೀವು ಎಷ್ಟಾದರೂ ವಿದ್ಯಾವಂತರು, ಕಾಲೇಜಿನ ಪ್ರಿನ್ಸಿಪಾಲರು. ನೀವು ಒಬ್ಬರೇ ಹೋಗಿ ಸ್ವಾಮಿಗಳ ಹತ್ತಿರ ಮಾತಾಡಿ ಅವರು ಹೋಗ್ತಿರುವ ದಾರಿ ತಪ್ಪು ಅಂತ ಮನವರಿಕೆ ಮಾಡಿಕೊಡಬೇಕು. ನಾನೇ ಪ್ರಿನ್ಸಿಪಾಲರು ತಮ್ಮನ್ನು ತಾವೇ ಕೇಳಿಕೊಳ್ಳುವಂತೆ ಹೇಳಿದರು. ನಿನ್ನೆ ನೀವು ಮಾಡಿದ ವಾದದಲ್ಲಿ ಅವರು ಸೋತಿರುವ ಹಾಗೆ ಕಾಣುತ್ತೆ. ಆದರೂ ನೀವು ಮತ್ತೆ ಬಂದರೆ ಉತ್ತಮವಲ್ಲವೇ? ಒಬ್ಬರೇ ಮಾತನಾಡೋಕ್ಕಿಂತ ಬೇರೆ ಬೇರೆಯವರು ಆಡಿದರೆ ಪರಿಣಾಮ ಹೆಚ್ಚಾಗುತ್ತೆ. ಅಲ್ಲದೆ ವೇದಾಂತ ಮುಂತಾದನ್ನೆಲ್ಲ ನೀವು ಇಂಗ್ಲೀಷಿನಲ್ಲಿ ಓದಿದರು. ನೀವು ಹೋಗಿ ಬನ್ನಿ. ತಾವು ಇಂಗ್ಲೀಷಿನಲ್ಲಿ ವೇದಾಂತ ಓದಿರುವುದೇನೋ ನಿಜ. ರಾಮಕೃಷ್ಣ ಪರಮಹಂಸ, ವಿವೇಕಾನಂದ, ಅರವಿಂದ, ಗಾಂಧಿ ಮೊದಲಾದವರ ಎಲ್ಲ ಪುಸ್ತಕಗಳು ತಮ್ಮ ಮನೆಯಲ್ಲಿ ಇನ್ನೂ ಇವೆ. ಭಗವದ್ಗೀತೆ ಇದೆ. ಬಿಡುವಾದಾಗ ಒಂದೊಂದು ಸಲ ಅವುಗಳಲ್ಲಿ ಯಾವುದಾದರೊಂದನ್ನು ಈಗಲೂ ಕೈಗೆ ತೆಗೆದುಕೊಳ್ಳುವುದುಂಟು. ಲಲಿತಳು ಓದುವುದುಂಟು. ಆದರೆ ಸ್ವಾಮಿಗಳ ಎದುರು ಕೂತು ತಾವು ಧರ್ಮ ಅಧರ್ಮಗಳನ್ನು ವಾದ ಮಾಡುವುದು ಸಾಧ್ಯವೇ? ಪ್ರಿನ್ಸಿಪಾಲರು ಮಾತನಾಡದೆ ಸುಮ್ಮನೆ ಕುಳಿತು ಬಿಟ್ಟರು. 10 ನಿಮಿಷ ಕಾಯ್ದು ಶಾಸ್ತ್ರಿಗಳು ಯಾಕೆ ಸುಮ್ಮನಾದಿರಲ್ಲ ಎಂದರು. ಮನಸ್ಸಿನಲ್ಲೇ ಸಿಡಿಮಿಡಿಯಾಗುತ್ತಿದ್ದ ಅಧ್ಯಕ್ಷರ ಮುಖವನ್ನು ಪ್ರಿನ್ಸಿಪಾಲರು ನೋಡಿರಲಿಲ್ಲ. ಈಗಲೂ ನೋಡದೆ ನಾನು ಹೋಗಿ ಮಾತಾಡೋದು ಅಂದರೆ ಎಂದು ಅರ್ಧ ನುಂಗಿ ಅರ್ಧ ಉಗುಳುವಂತೆ ಆಡಿ ಮುಗಿಸುವ ಮೊದಲು ಅಧ್ಯಕ್ಷರು ಚಟಾರನೆ, ಕಾಲೇಜಿನ ಸಂಬಳ ತಿಂತೀರಿ, ಹೇಗೆ ಹೇಳೋದು ಮಾತಾಡೋಕ್ಕಾಗಲ್ವೇನ್ರಿ ಎಂದು ಬಿಟ್ಟರು. ಪ್ರಿನ್ಸಿಪಾಲರಿಗೆ ಹೆಚ್ಚೆನಿಸಿತು. ಈ ಅಧ್ಯಕ್ಷರು ಹೊರಟು ಮನುಷ್ಯನೆಂಬುದು ನಿಜ. ತಾವೇ ಸಮಿತಿಯ ಕಾರ್ಯದರ್ಶಿಯಾಗಿರುವುದರಿಂದ ಇವರೊಡನೆ ಹೆಚ್ಚು ನಿಕಟವಾಗಿ ಕೂಡಿ ಕೆಲಸ ಮಾಡುವ ಅಭ್ಯಾಸವೂ ಆಗಿದೆ. ಆದರೆ ಸಂಬಳ ತಿಂತೀರಾ ಎಂಬ ಮಾತನ್ನು ಇದುವರೆಗೆ ಅವರು ತಮ್ಮ ಬಗೆಗೆ ಆಡಿರಲಿಲ್ಲ. ಯಾವತ್ತೂ ಹೀಗೆ ಅನಿಸಿಕೊಳ್ಳದ ತಾವು ಹೀಗೆ ಅನಿಸಿಕೊಂಡೇನಲ್ಲ ಎಂಬ ವ್ಯಥೆಯ ಜೊತೆಗೆ ಅಪಮಾನದಿಂದ ಮುಖ ಕೆಂಪಾಯಿತು. ಆದರೆ ಹಾಗೆ ಹೇಳಿದವರು ಸಮಿತಿ ಅಧ್ಯಕ್ಷರು, MLA ಆಗಿರುವರು, ಸರ್ಕಾರದಲ್ಲಿ ಮಾತು ನಡೆಸುವಂತಹ ಶಕ್ತರು ಎಂಬ ನೆನಪೂ ಆಯಿತು. ಸಾರ್, ದಯವಿಟ್ಟು ನನ್ನನ್ನು ಮಿಸ್ಟೇಕ್ ಮಾಡ್ಕೋಬಾರ್ದು. ನಾನು ಯಾವತ್ತೂ ನಿಮಗೆ ಅವಿಧೇಯನಾಗಿದ್ದೀನಿ. ನೀವು ಏನು ಹೇಳಿದರೂ ಕಾಯ ವಾಚ ಮನಸ್ಸು ಮಾಡಿಲ್ಲವೇ ಎಂದು ದೃಷ್ಟಿಯನ್ನು ಅರ್ಧ ತಗ್ಗಿಸಿ
ಅರ್ಧ ಅಧ್ಯಕ್ಷರ ಕಡೆಗೆ ಎತ್ತಿ ತಮ್ಮ ನಿಷ್ಠೆಯನ್ನು ಸಮರ್ಥಿಸಿಕೊಳ್ಳತೊಡಗಿದರು. ಈಗಾಯಿತು, ಹಾಗಾದರೆ ಹೋಗಿ ಸ್ವಾಮಿಗಳನ್ನು ಒಪ್ಪಿಸಿ ನಡೀರಿ. ಅಧ್ಯಕ್ಷರು ತಕ್ಷಣ ಅಪ್ಪಣೆ ಮಾಡಿದರು. ಈ ಕಳಿ ಹೊರಟೆ ಎಂದು ಮಂಚದ ತುದಿಯಿಂದ ಎದ್ದು ನಿಂತು ಪ್ರಿನ್ಸಿಪಾಲರು, ತ್ರಿಕರ್ಣ ಶುದ್ಧಿಯಿಂದ ಪ್ರಯತ್ನ ಮಾಡ್ತೀನಿ. ಕರ್ಮಕ್ಕೆ ನಾನು ಅಧಿಕಾರಸ್ಥ, ಆದರೆ ಜಯಾಪಜಯಗಳು ದೈವೇಚ್ಛೆ ಎಂದು ಅಧ್ಯಕ್ಷರಿಗೆ ನಮಸ್ಕಾರ ಹೇಳಿ ಹೊರಟು ಬಂದರು. ಪ್ರಿನ್ಸಿಪಾಲರಿಗೆ ಅಪಮಾನ ಮತ್ತು ಆತ್ಮಾವಹೇಳನೆಗಳಿಂದ ಮನಸ್ಸು ತುಳಿಯುತ್ತಿತ್ತು. ಅಧ್ಯಕ್ಷರು ಹೀಗೆನ್ನಬಹುದೇ? ಕಾಲೇಜಿನ ಸಂಬಳ ತಿಂತೀರಿ ಅಂದ್ರಲ್ಲ, ಅದರ ಅರ್ಥವೇನು? ಯಾಕೆ ಹಾಗಂದ್ರು? ತಕ್ಷಣ ಮನಸ್ಸಿಗೆ ಹೊಳೆಯಿತು. ತಾನು ಸಂಬಳವಿಲ್ಲದೆಯೇ ಅಂದರೆ ತಿಂಗಳಿಗೆ ಬರೀ 75 ರೂಪಾಯಿಯ ಮೇಲೆ ಪ್ರಿನ್ಸಿಪಾಲ ಹುದ್ದೆಯನ್ನು ನಿರ್ವಹಿಸುವುದಾಗಿ ಸೇರಿದ್ದೆ. ಆ ಜನ್ಮ ಬ್ರಹ್ಮಚಾರಿಯಾಗಿರುತ್ತೇನೆಂದು ಪ್ರತಿಜ್ಞೆ ಮಾಡಿದ್ದೆ. ಅಂಥವನು ಲಲಿತಾಳನ್ನು ಮದುವೆಯಾಗುವುದು ದೈವಯೋಗದಲ್ಲಿತ್ತು. ಇಲ್ಲದಿದ್ದರೆ ಅವಳನ್ನು ನೋಡಿ ಸಹೋದ್ಯೋಗಿಯಂತೆ 4 ದಿನ ಮಾತುಕತೆಯಾಡಿಸುವುದರಲ್ಲಿ ಮನಸ್ಸು ಹೀಗೆ ಯಾಕೆ ಆಗ್ತಿತ್ತು? ಅಂತೂ ಗೃಹಸ್ಥನಾಗೋಕ್ಕೆ ಮನಸ್ಸು ಮಾಡಿದೆ. ನಾನು ಮದುವೆಯಾದರೆ ಕಾಲೇಜು ಹಾಳಾಗುತ್ತೆ ಅಂತ ಸಮಿತಿಯವರು ವಿರೋಧಿಸಿದರು. ಆಗಿ ಪರವಾಗಿಲ್ಲ ಅಂತ ಸ್ವಾಮಿಗಳೇ ಹೇಳಿದರು. ಆಗ ತಾನೇ ಚಂದ್ರಪ್ಪನವರು ಸಮಿತಿಯ ಅಧ್ಯಕ್ಷರಾಗಿದ್ದರು. ಅವರಿಗೆ ಹೇಳಿ ಸ್ವಾಮಿಗಳು ನನಗೆ ಪ್ರಿನ್ಸಿಪಾಲರ ಗ್ರೇಡಿನ ಸಂಬಳ ಮಾಡಿಸಿದರು. ಚಂದ್ರಪ್ಪನವರ ಮಾತಿನ ಅರ್ಥವೇನು? ಮೊದಲು ಸಂಬಳವಿಲ್ಲದೆ ವಿದ್ಯಾಸೇವೆ ಅಂತ ಕೆಲಸ ಮಾಡ್ತಿದ್ದ ನೀವು ಈಗ ಸಂಬಳ ತಿನ್ನೋಕ್ಕೆ ಶುರು ಮಾಡಿ ವಿದ್ಯೆಯ ಪಾವಿತ್ರ್ಯವನ್ನು ಹಾಳು ಮಾಡಿದಿರಿ ಅಂತಲೇ? ಅಥವಾ ಬ್ರಹ್ಮಚಾರಿಯಾಗಿದ್ದ ನೀವು ದಾರಿಗೆಟ್ಟಿರಿ, ಈಗ ಸ್ವಾಮಿಗಳು ಕೆಳಕ್ಕೆ ನಿಂತಿದ್ದಾರೆ, ನೀವು ಹೋಗಿ ಅವರನ್ನು ದಾರಿಗೆ ತನ್ನಿ ಅಂತಲೇ? ಎಂದು ಪ್ರಿನ್ಸಿಪಾಲರ ಮನಸ್ಸು ಅರ್ಥವನ್ನು ಎಳೆದೆಳೆದು ತನ್ನನ್ನೇ ಅದರಲ್ಲಿ ನೇತು ಹಾಕಿಕೊಳ್ಳುತ್ತಿತ್ತು. ಉಸಿರು ಕಟ್ಟಿದಂತಾಗಿ ಅದರಿಂದ ಬಿಡಿಸಿಕೊಳ್ಳಲು ತಿಳಿಯದೆ ಇದೊಂದು ದೊಡ್ಡ ಧರ್ಮ ವಿಪ್ಲವದ ಸ್ಥಿತಿ, ಯಾಕಾದರೂ ಬರುತ್ತೋ ಎಂದು ನಿಟ್ಟುಸಿರು ಬಿಡುತ್ತಾ ಮೊದಲು ತಮ್ಮ ಮನೆಗೆ ಹೋದರು. ಬಾಗಿಲು ಬಡಿದು ಒಳಗಿನಿಂದ ಯಾರು ಎಂದಿದ್ದಕ್ಕೆ ನಾನು ಎಂದು ಗುರುತು ತಿಳಿಸಿದ ಮೇಲೆ ಬಸುರಿ ಹೆಂಡತಿ ಬಾಗಿಲು ತೆಗೆದಳು. ಗಂಡನ ಮುಖವು ಚಿಂತಾಗ್ರಸ್ತವಾಗಿದ್ದನ್ನು ನೋಡಿದ ಅವಳಿಗೆ ಸ್ವಾಮಿಗಳ ಮದುವೆ ಇದೆ, ಏನೋ ವಿಶೇಷ ನಡೆದಿದೆ ಎಂದು ತಕ್ಷಣ ಅರ್ಥವಾಯಿತು. ಯಜಮಾನರು ಡಾಕ್ಟರ್ ಸರೋಜಮ್ಮನ ಕೈಲಿ ಮಾತನಾಡೋಕ್ಕೆ ಹೋಗಿದ್ದುದು. ದಾರಿಯಲ್ಲಿ ಅವರು ಪ್ರಜ್ಞೆ ತಪ್ಪಿ ಬಿದ್ದರು. ಈಗ ಅವರು ಮಲಗಿರುವ ಸ್ಥಿತಿ. ಬಂದು ಔಷಧಿ ಕೊಡುವಂತೆ ಹೇಳಿದ್ದಕ್ಕೆ ಆಕೆ ದೊಡ್ಡೇಗೌಡರಿಗೆ ಕೊಟ್ಟು ಕಳಿಸಿದ ಉತ್ತರ ಮೊದಲಾಗಿ ಎಲ್ಲವನ್ನು ಅವರು ಹೆಂಡತಿಗೆ ಹೇಳಿದರು. ನೀವು ಏನೇ ಅನ್ನಿ, ಮಹಾ ದುರಂಕಾರದ ಹೆಂಗಸವಳು. ತಾನು ಮಾಡ್ತಿರೋ ಪಾಪಕ್ಕೆ ಯಾವ ನರಕಕ್ಕೆ ಹೋಗ್ತಾಳೋ. ಮಾಡಿದವ್ರ ಪಾಪ ಆಡ್ದರ ಬಾಯಿಲಿ ಅಂತ ನೀನ್ಯಾಕೆ ಇವಳು ಅಂತ ಮಾತಾಡ್ತಿ? ಸಾಕು ಸುಮ್ಮನಿರಿ, ವಹಿಸ್ಕೋಬೇಡಿ ಅವಳನ್ನ. ಈ ಊರಿಗೆ ತಾನೊಬ್ಬಳೇ ದೊಡ್ಡ ವಿದ್ಯಾವಂತೆ ಅಂತ ಏನು ಮೆರ್ತಾಳೆ ಗೊತ್ತಾ? ಅದು ಹೋಗಲಿ, ಇವರು ಸ್ವಾಮೀಜಿ ಪೂಜ್ಯರು, ಅವರಿಗೆ ಮೋಹ ಮಾಡಬಾರದು ಅನ್ನೋ ಧರ್ಮ ಕರ್ಮ ತಿಳಿಬಾರದೆ ಅವಳಿಗೆ? ಹೆಂಗಸೆಂದರೆ ಮೋಹ. ಆದುದರಿಂದ ಮನುಷ್ಯನು ಬ್ರಹ್ಮಚರ್ಯವನ್ನು ಪಾಲಿಸಬೇಕು ಎಂದು ಪ್ರಿನ್ಸಿಪಾಲ್ ಅವರು ಬಹಳವಾಗಿ ಓದಿದ್ದರು, ನಂಬಿದ್ದರು. ಕೀರ್ತನೆ ಧರ್ಮ ಪ್ರವಚನಗಳಲ್ಲಿ ಕೇಳಿ ಮನಸ್ಸು ಬುದ್ಧಿಗಳನ್ನು ತುಂಬಿಕೊಂಡಿದ್ದರು. ಆದರೆ ತಾನು ಲಲಿತಾಳನ್ನು ಕಂಡು ಬ್ರಹ್ಮಚರ್ಯ ರಥವನ್ನು ಮುರಿದನಲ್ಲ, ಲಲಿತನ ನನ್ನ ಮೋಹಬಂಧನದಲ್ಲಿ ಬೀಳಿಸಿದಳೆ. ಈಗ ತಾನು ಎಲ್ಲಿದ್ದೇನೆ ಎಂಬ ಯೋಚನೆಯಿಂದ ಅವರ ಮನಸ್ಸು ಅಂತರ್ಮುಖಿಯಾಯಿತು. ಅದೇಕೆ ಸುಮ್ಮನಾದಿರಿ? ನಾನಂದದ್ದು ನಿಮಗೆ ಇಳಿಸಲಿಲ್ಲವೇನೋ? ಬೇರೆ ಹೆಂಗಸರು ಅಂದರೆ ಗಂಡಸರಿಗೆ ಯಾವಾಗಲೂ ಕರಳು ಕರಗುತ್ತೆ ಅಲ್ವೇ? ಲಲಿತಾ, ನನ್ನ ಮೇಲೆ ನೀನು ಹೀಗೆ ಆರೋಪ ಮಾಡ್ಬೋದಾ? ಖಿನ್ನರಾಗಿ ಅವರು ಕೇಳಿದರು. ನಾನು ತಮಾಷೆಗೆ ಅಂದೆ, ನಿಮ್ಮೊನ್ನೇ ಅಂದೆ ಅನ್ಕೋಬೇಡ್ರಿ. ಆ ಹೆಂಗಸು ಸ್ವಲ್ಪ ಬಿಗಿಯಾಗಿದ್ದಕ್ಕೆ ಈಗಲೂ ಸರಿಯಾದರೆ ಸ್ವಾಮಿಗಳ ಮನಸ್ಸು ಸರಿಯಾಗಬಹುದು, ಎಲ್ಲರ ಮರ್ಯಾದೆಯೂ ಉಳಿಯುತ್ತೆ. ಆದರೆ ಎಂದು ಏನೋ ಹೇಳ ಹೊರಟ ಪ್ರಿನ್ಸಿಪಾಲ್ ಅವರು ಮಧ್ಯದಲ್ಲಿ ಹೋಗಲಿ ಬಿಡು ಎಂದು ನಿಲ್ಲಿಸಿಬಿಟ್ಟರು. ಕತೆ ಮುಂದುವರಿಯುತ್ತದೆ.